MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಚಿನ್ನಸ್ವಾಮಿಯಲ್ಲಿ ಸಂಭವಿಸಿದ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಈ ಮಧ್ಯೆ ದುರ್ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆಯಾಗ್ತದೆ. ಪೂರ್ವ ತಯಾರಿ ಇಲ್ಲದೆ ಆತುರಕ್ಕೆ ಬಿದ್ದು ಕಾರ್ಯಕ್ರಮ. ಗೊಂದಲಗಳಿಂದಲೇ ಸಾವಿನ ಮನೆಯಾಯ್ತು ಚಿನ್ನಸ್ವಾಮಿ. ಖುಷಿ ಮನೆ ಮಾಡಬೇಕಿದ್ದ ಜಾಗದಲ್ಲಿ ಆಕ್ರಂದನ ಕಣ್ಣೀರು, ಗೋಳಾಟ ಮುಗಿಲು ಮುಟ್ಟಿದೆ. ಜೈಕಾರ ಮೊಳಗಿದ್ದ ಇದೇ ಜಾಗದಲ್ಲಿ ಮಾರಣ ಹೋಮವೇ ನಡೆದೋಗಿದೆ. ಆರ್ಸಿಬಿ ಅಂತ ಘೋಷಣೆ ಕೂಗುತ್ತಿದ್ದವರು ಕಣ್ಣ ಮುಂದೆ ಬಲಿಯಾಗಿದ್ದಾರೆ. ಈ ಭೀಕರ ಘೋರ ದುರಂತಕ್ಕೆ ಕಾರಣ ಅವ್ಯವಸ್ಥೆ, ಆತುರ. ಕಿಕ್ಕಿರಿದು ಸೇರಿರುವ ಜನ, ಕಣ್ಣಾಯಿಸಿದಷ್ಟು ದೂರ ಅಭಿಮಾನ ಸಾಗರ, ಕಾಲಿಡೋದಕ್ಕೂ ಜಾಗವಿಲ್ಲದಷ್ಟು ಜನಸ್ತೋಮ. ಇಷ್ಟಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ 35,000ದಿಂದ 40,000 ಮಾತ್ರ. ಆದ್ರೆ ಅದನ್ನು ಮೀರಿ ಚಿನ್ನಸ್ವಾಮಿ ಬಳಿ ಅಭಿಮಾನಿಗಳು ನೆರೆದಿದ್ರು. ಲಕ್ಷಾಂತರ ಅಭಿಮಾನಿಗಳು ಜಮಾಯಿಸಿದ್ರು. ಇವರನ್ನ ಕಂಟ್ರೋಲ್ ಮಾಡಲು ಇದ್ದದ್ದು ಕೇವಲ 2,000 ಪೊಲೀಸರು. ಗೊಂದಲದ ಗೂಡಾಗಿದ್ದ ಇದೇ ಜಾಗದಲ್ಲಿ ಯಾರು ಊಹಿಸಿಯೂ ಇರದ ದುರಂತ ನಡೆದೇ ಹೋಯ್ತು ನೋಡಿ. ಇಷ್ಟಕ್ಕೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL ಟ್ರೋಫಿಗೆ ಮುತ್ತಿಟ್ಟಿತ್ತು. ಇದೇ ಖುಷಿಯಲ್ಲಿ ಸರ್ಕಾರ ವಿಧಾನಸೌಧದ ಮುಂಭಾಗ RCB ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇತ್ತ ಚಿನ್ನಸ್ವಾಮಿ ಮೈದಾನದಲ್ಲಿ RCB ಫ್ಯಾನ್ಸ್ ಮೀಟ್ ಇವೆಂಟ್ ಆಯೋಜನೆ ಆಗಿತ್ತು. ಇದೇ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಅಭಿಮಾನಿಗಳು ಚಿನ್ನಸ್ವಾಮಿಗೆ ಹರಿದು ಬಂದಿದ್ರು. ಆದ್ರೆ ಅಂದುಕೊಂಡಿದ್ದು ಒಂದಾದ್ರೆ ನಡೆದಿದ್ದೇ ಮತ್ತೊಂದು. ಇಷ್ಟಕ್ಕೂ ಈ ಘೋರ ದುರಂತಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ತೋರಿಸ್ತೇವೆ ನೋಡಿ. ಕಾರಣ ನಂಬರ್ 1, RCB ಫ್ಯಾನ್ಸ್ ಮೀಟ್ ಕಾರ್ಯಕ್ರಮಕ್ಕೆ ಫ್ರೀ ಪಾಸ್ ಅಂತ ಮೊದಲಿಗೆ ಘೋಷಣೆ ಮಾಡ್ತಾರೆ. ಹೀಗೆ ಘೋಷಣೆ ಆಗಿದ್ದೇ ತಡ ರಾಜ್ಯದ ಮೂಲೆ ಮೂಲೆಯಿಂದಲೂ ಲಕ್ಷಾಂತರ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಂದು ಜಮಾಯಿಸ್ತಾರೆ. ಆದ್ರೆ ಫ್ಯಾನ್ಸ್ ನ ಸ್ಟೇಡಿಯಂ ಒಳಗೆ ಬಿಡುವ ವಿಚಾರದಲ್ಲಿ ಕೆಲ ಗೊಂದಲ ಉಂಟಾಗುತ್ತೆ. ಸ್ಟೇಡಿಯಂನ 19 ಗೇಟ್ಗಳ ಪೈಕಿ 3 ಗೇಟ್ನಲ್ಲಿ ಮಾತ್ರ ಎಂಟ್ರಿಗೆ ಅವಕಾಶವನ್ನ ಕೊಡ್ತಾರೆ. ಪ್ರವೇಶ ದ್ವಾರದ ಬಳಿಯೇ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ ಟಿಕೆಟ್ ಹಂಚಿಕೆ ಮಾಡ್ತಾರೆ. ಪಾಸ್ ಇದ್ದವರನ್ನಷ್ಟೇ ಒಳಗೆ ಬಿಟ್ಟುಕೊಳ್ತಾರೆ. ಸ್ಟೇಡಿಯಂನಲ್ಲಿ ಜನ ತುಂಬುತ್ತಿದ್ದಂತೆ ಸೆಕ್ಯೂರಿಟಿ ಸಿಬ್ಬಂದಿ ಸದ್ದಿಲ್ಲದೆ ಗೇಟ್ ನ ಬಂದ್ ಮಾಡಿಬಿಡ್ತಾರೆ. ಇಷ್ಟೇ ಆಗಿದ್ದು ನೋಡಿ, ಪಾಸ್ ಇಲ್ಲದೆ ಸಾವಿರಾರು ಅಭಿಮಾನಿಗಳು ಹೊರಗೆ ನಿಂತಿರ್ತಾರೆ. ಹೇಗಾದ್ರೂ ಸರಿ ನಾವು ಮೈದಾನದ ಒಳಗೆ ಹೋಗ್ಲೇಬೇಕು ಅಂತ ಫ್ಯಾನ್ಸ್ ಕಸರತ್ತನ್ನ ಶುರು ಮಾಡ್ತಾರೆ. ಏಕಾಏಕಿ ಸ್ಟೇಡಿಯಂನ ಗೋಡೆ, ಕಾಂಪೌಂಡ್ ಗಳನ್ನ ಹತ್ತುತ್ತಾರೆ. ಕೆಲ ಅಭಿಮಾನಿಗಳಂತೂ ಪಾಸ್ ಇಲ್ಲದೆ ಸ್ಟೇಡಿಯಂನ ಒಳಗೆ ನುಗ್ಗಲು ಯತ್ನಿಸ್ತಾರೆ. ಈ ವೇಳೆ ನೂಕುನುಗ್ಗಲು ಉಂಟಾಗಿ ನೋಡುತ್ತಲೇ ಕಾಲ್ತುಳಿತ ಶುರುವಾಗುತ್ತೆ. ಹೀಗೆ ಪರಿಸ್ಥಿತಿ ಕಂಟ್ರೋಲ್ ತಪ್ಪುತ್ತಿದ್ದಂತೆ ಪೊಲೀಸರು ಗೇಟ್ನ ಮುಂಭಾಗವೇ ಲಾಠಿ ಬೀಸಿ ಜನರನ್ನ ಚದುರಿಸಲು ಯತ್ನಿಸ್ತಾರೆ. ಆದ್ರೆ ಫ್ಯಾನ್ಸ್ ನ ಕಂಟ್ರೋಲ್ ಮಾಡಿ ಪರಿಸ್ಥಿತಿ ನಿಯಂತ್ರಿಸುವಲ್ಲಿ ಪೊಲೀಸರು ವಿಫಲವಾಗ್ತಾರೆ. ನೋಡುತ್ತಲೇ ನಾ ಮುಂದು ತಾ ಮುಂದು ಅಂತ ದೊಂಬಿಯಂತೆ ಅಭಿಮಾನಿಗಳು ಸ್ಟೇಡಿಯಂನ ಒಳಗೆ ನುಗ್ತಾರೆ. ಮೊದಲೇ ಗೊಂದಲದಲ್ಲಿದ್ದ ಅಭಿಮಾನಿಗಳು ಗೇಟ್ ಓಪನ್ ಗಾಗಿ ಕಾಯ್ತಿದ್ರು. ಗೇಟ್ ನಂಬರ್ 12ರ ಬಳಿ ಇದ್ದ ಫ್ಯಾನ್ಸ್ ಏಕಾಏಕಿ ಗೇಟ್ ನಂಬರ್ 12ರ ಕಡೆ ನುಗ್ಗಿ ಬರ್ತಾರೆ. ಈ ವೇಳೆ ಗೇಟ್ 12 ಮತ್ತು 10ರ ಮಧ್ಯೆ ಹಾಕಿದ್ದ ಬ್ಯಾರಿಕೇಡ್ ಕೆಡವಿ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ಪೊಲೀಸರ ನಿಯಂತ್ರಣಕ್ಕೂ ಸಿಗದೆ ಅಭಿಮಾನಿಗಳು ನುಗ್ಗಿದಾಗ ನೂಕುನುಗ್ಗಲಿನಲ್ಲಿ ಮಕ್ಕಳು, ಮಹಿಳೆಯರು ಸಿಲುಕಿಕೊಳ್ತಾರೆ. ಗೇಟ್ ನಂಬರ್ 6, 12, 7 ಮತ್ತು 18ರಲ್ಲಿ ಕಾಲ್ತುಳಿತ ಉಂಟಾಗಿ 11 ಮಂದಿ ಸಾವಿನ ಮನೆ ಸೇರಿದ್ದಾರೆ. 11 ಜನರ ಮಾರಣ ಹೋಮಕ್ಕೆ ಹೊಣೆಯಾರು? ಹೇಳ್ಬೇಕು ಅಂದ್ರೆ ನಿರ್ಲಕ್ಷ್ಯ, ಆತುರದ ನಿರ್ಧಾರವೇ 11 ಜನರ ಸಾವಿಗೆ ಪ್ರಮುಖ ಕಾರಣವಾಗಿದೆ. ಯಾಕಂದ್ರೆ ಸಂಭ್ರಮಾಚರಣೆಗೆ ಸರಿಯಾದ ಪ್ಲಾನ್ ಮಾಡದೆ ಕಾರ್ಯಕ್ರಮ ಆಯೋಜಿಸಿದ್ದೇ ಕಾಲ್ತುಳಿತಕ್ಕೆ ಕಾರಣವಾಗಿದೆ. RCB ಮೊನ್ನೆ ರಾತ್ರಿಯಷ್ಟೇ ಕಪ್ ಗೆದ್ದಿತ್ತು. ಮರುದಿನವೇ ತರಾತುರಿಯಲ್ಲಿ ಸಾಲು ಇವೆಂಟ್ ಆಯೋಜನೆ ಮಾಡಿದ್ರು.
ತಮ್ಮ ನೆಚ್ಚಿನ ತಂಡ ಕಪ್ ಗೆದ್ದ ಜೋಶ್ನಲ್ಲಿದ್ದ ಅಭಿಮಾನಿಗಳು ಆರ್ಸಿಬಿ ಆಟಗಾರರು ಕಪ್ ಹಿಡಿದು ಬರ್ತಿದ್ದಾರೆ ಅಂತಿದ್ದಂತೆ ಲಕ್ಷಾಂತರ ಜನ ಹಿಂದೆ ಮುಂದೆ ಯೋಚನೆ ಮಾಡದೆ ಅದೇ ಜೋಶ್ನಲ್ಲಿ ಓಡೋಡಿ ಬಂದಿದ್ರು. ಆದ್ರೆ ಆರ್ಸಿಬಿ ಕಪ್ ಗೆದ್ದ ಹಿಂದಿನ ದಿನ ರಾತ್ರಿ ನಿದ್ದೆಗೆಟ್ಟು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗೆ ಮತ್ತೆ ಬೆಳಿಗ್ಗೆ ಸರಣಿ ಕಾರ್ಯಕ್ರಮ ಮಾಡಿದ್ದು ಬಂದೋಬಸ್ತ್ಗೆ ಒತ್ತಡ ಉಂಟಾಗಿತ್ತು. ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ತರಾತುರಿಯಲ್ಲಿ ಫ್ಯಾನ್ಸ್ ಮೀಟ್ ಮಾಡಿದ್ದೇಕೆ? ಆರ್ಸಿಬಿ ತಂಡ ಕೋಟ್ಯಂತರ ಫ್ಯಾನ್ಸ್ ನ ಹೊಂದಿದೆ ಅನ್ನೋ ವಿಷಯ ಗೊತ್ತಿದ್ರೂ ಸರಿಯಾದ ತಯಾರಿ ಮಾಡಿಕೊಳ್ಳದೆ ಇದ್ದಿದ್ದೇಕೆ ಎಂಬ ಪ್ರಶ್ನೆ ಎದ್ದಿದೆ. ಅಷ್ಟೇ ಅಲ್ಲ, ಅಭಿಮಾನಿಗಳು ಕೂಡ ಅತಿರೇಕದಿಂದ ವರ್ತಿಸಿದ್ದು ಈ ದುರಂತಕ್ಕೆ ಕಾರಣ ಅಂದ್ರೆ ತಪ್ಪಲ್ಲ. ಕಿರಣ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.